ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕೆ ಅಧ್ಯಾಯ 3 ಕರ್ಮಯೋಗ. ಇದರಿಂದ 7ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ನಿಯಮ್ಯ ಅನ್ನುವಂತಹ ಪದವನ್ನ ವಶಪಡಿಸ್ಕೊಳ್ಳೋದು ಅಂತ ತಗೊಳ್ದೆ, ತಡೆಯೋದು ಅಂತ ತಗೊಂಡ್ರೆ ಏನು ಹಾನಿ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಆಮೇಲೆ ಎಲ್ಲ ಇಂದ್ರಿಯಗಳ ಮೂಲಕ ಕರ್ಮಯೋಗದ ಆಚರಣೆ ಮಾಡೋದು ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅಂದ್ರೆ ನಾವು ಏನೇ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಅದೆಲ್ಲ ಈ ಇಂದ್ರಿಯಗಳ ಮೂಲಕವೇ ಮಾಡ್ತಾ ಇರ್ತೀವಲ್ವಾ. ಈ ರೀತಿ ನಮ್ಮ ಇಂದ್ರಿಯಗಳನ್ನ ಶಾಸ್ತ್ರ ವಿಧಿಗೆ ಅನುಸಾರವಾಗಿ ಮಾಡ್ತೀವಲ್ವಾ, ಕರ್ಮಯೋಗದ ಆಚರಣೆಯನ್ನ ಮಾಡ್ತೀವಲ್ವಾ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಬರುವಂತ ಫಲ ಏನಾಗುತ್ತೆ? ಪ್ರಸಾದದ ಪ್ರಾಪ್ತಿ, ಅಂದ್ರೆ ಭಗವಂತನ ಪ್ರಾಪ್ತಿ ನಮಗಾಗತ್ತೆ, ಮತ್ತೆ ಎಲ್ಲಾ ದುಃಖಗಳ ನಾಶ ಆಗುತ್ತೆ ಅನ್ನೋದೆಲ್ಲ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಸವಿಶಿಷ್ಯತೆ ಅನ್ನುವಂತ ಪದದ ಭಾವವೇನು? ಇಲ್ಲಿ ಕರ್ಮಯೋಗಿಯನ್ನ ಹಿಂದಿನ ಶ್ಲೋಕದಲ್ಲಿ ವರ್ಣಿಸಲ್ಪಟ್ಟ ಮಿಥ್ಯಾಚಾರಿಗಿಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರಾ ಅಂತ ಇಲ್ಲಿ ಪ್ರಶ್ನೆ. ಅಂದ್ರೆ ಸವಿಶಿಷ್ಯತೆ ಅಂತಂದ್ರೆ ಶ್ರೇಷ್ಠನಾಗಿದ್ದಾನೆ ಅಂತ ಅರ್ಥ ಅದರದು. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಅವನು ಮಿಥ್ಯಾಚಾರಿ ಅಂತ ಹೇಳಿದ್ರಲ್ಲ, ಆ ಮಿಥ್ಯಾಚಾರಿಗಿಂತ ಕರ್ಮಯೋಗಿ ಶ್ರೇಷ್ಠತೆಯನ್ನ ಪಡೆದಿದ್ದಾನ ಅಥವಾ ಅವನು ಶ್ರೇಷ್ಠನ, ಆ ರೀತಿ ಹೇಳೋದಕ್ಕೋಸ್ಕರ ಈ ಸವಿಶಿಷ್ಯತೆ ಅಂತ ಇಲ್ಲಿ ಯೂಸ್ ಮಾಡಿದಾರ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಮಿಥ್ಯಾಚಾರಿಗಿಂತ ಕರ್ಮಯೋಗಿ ಶ್ರೇಷ್ಠ ಅಂತ ಹೇಳ್ತಾ ಇರೋದ ನೀವು ಅಂತ ಇಲ್ಲಿ ಒಂದು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಸವಿಶಿಷ್ಯತೆ ಅನ್ನುವಂತ ಪದದಿಂದ ಇಲ್ಲಿ ಕರ್ಮಯೋಗಿಯನ್ನ ಸಮಸ್ತ ಸಾಧಾರಣ ಮನುಷ್ಯರಿಂದ ಶ್ರೇಷ್ಠ ಅಂತ ತಿಳಿಸಿ ಅವನ ಪ್ರಶಂಸೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ಕರ್ಮಯೋಗಿ ಇರ್ತಾನಲ್ಲ, ಅವನು ಸಾಧಾರಣ ಮನುಷ್ಯರಿಗಿಂತ ಅವನು ಶ್ರೇಷ್ಠ. ಅಂದ್ರೆ ಮಿಥ್ಯಾಚಾರಿಗಿಂತ ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಸಾಧಾರಣ ಮನುಷ್ಯರು ಯಾರ್ಯಾರಿದಾರೋ ಅವರಿಗಿಂತ ಇವನು ಶ್ರೇಷ್ಠ ಅಂತ ಹೇಳಿ ಅವನನ್ನ ಹೊಗಳ್ತಾ ಇದ್ದಾರೆ. ಇಲ್ಲಿ ಕರ್ಮಯೋಗಿಯನ್ನ ಹಿಂದಿನ ವರ್ಣನೆಯ ಹಾಗೆ ಕೇವಲ ಮಿಥ್ಯಾಚಾರಿಗಿಂತ ಶ್ರೇಷ್ಠ ಅಂತ ತಿಳಿಸೋದು ಇದರ ಅಭಿಪ್ರಾಯ ಅಲ್ಲ. ಯಾಕೆ ಅಂತಂದ್ರೆ ಹಿಂದಿನ ಶ್ಲೋಕದಲ್ಲಿ ವರ್ಣಿಸಿರೋ ಹಾಗೆ ಮಿಥ್ಯಾಚಾರಿಯಾಗಿರುವಂಥವನು ಅಸುರಿ ಸಂಪತ್ತುಳ್ಳ ಡಾಂಬಿಕನಾಗಿದ್ದಾನೆ. ಅಂದ್ರೆ ಅವನು ಒಂಥರ ವರ್ಸ್ಟ್ ಅಂತ ಹೇಳ್ಬೋದು. ಅಂದ್ರೆ ಏನು? ಬರೀ ಕೆಟ್ಟ ಗುಣಗಳೇ ಅವನಲ್ಲಿರುತ್ತೆ. ಅಸುರಿ ಗುಣಗಳು ಅಂತಂದ್ರೆ ಏನು? ಮೋಸ, ಹಿಂಸೆ, ಬೇರೆಯವರನ್ನ ಚುಚ್ಚಿ ಮಾತಾಡೋದು, ಅಂದ್ರೆ ಎಲ್ಲ ಅಸುರರಿಗೆ, ರಾಕ್ಷಸರಿಗಿರುವಂತಹ ಎಲ್ಲಾ ಗುಣಗಳು ಅವನಲ್ಲಿರುವಂತ ಒಬ್ಬ ಡಾಂಬಿಕ. ಅವನಿಗಿಂತ ಸಕಾಮ ಭಾವದಿಂದ ವಿಹಿತ ಕರ್ಮಗಳನ್ನ ಮಾಡ್ತಾನಲ್ಲ ಅಂತ ಮನುಷ್ಯ ಬಹಳ ಶ್ರೇಷ್ಠನಾಗಿದ್ದಾನೆ. ಅಂದ್ರೆ ಈ ಮಿಥ್ಯಾಚಾರಿಯಾದಂತಹ ಅಸುರಿ ಸಂಪತ್ತಿರುವಂತಹ ಡಾಂಬಿಕ ಇದಾನಲ್ಲ, ಅವನಿಗಿಂತ ಸಕಾಮ ಅಂದ್ರೆ ಏನೋ ಒಂದು ಆಸೆ ಇಟ್ಕೊಂಡು ಮನಸ್ಸಲ್ಲಿ ಕೆಲಸ ಮಾಡ್ತಾನೆ. ತನಗೆ ಅಂತ ಇರುವಂತ ಕೆಲಸಗಳನ್ನ ಅವನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಅವನಿಗೆ ಸಕಾಮ ಭಾವನೆ ಇರುತ್ತೆ. ಅಂದ್ರೆ ನನಗೆ ಇದು ಬೇಕು ಅದು ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಮಾಡ್ತಿರ್ತಾನಲ್ಲ, ಅವನೇ ಶ್ರೇಷ್ಠನಾಗಿದ್ದಾನೆ. ಆಮೇಲೆ ದೈವಿ ಸಂಪತ್ತಿರುವಂತಹ ಕರ್ಮಯೋಗಿಯನ್ನ ಮಿಥ್ಯಾಚಾರಿಗಿಂತ ಶ್ರೇಷ್ಠ ಅಂತ ಹೇಳೋದು ಹೇಗಿರುತ್ತೆ ಅಂತಂದ್ರೆ, ವೇಶ್ಯೆಗಿಂತ ಸಾಧ್ವಿ ಸ್ತ್ರೀಯನ್ನ ಶ್ರೇಷ್ಠ ಅಂತ ಹೇಳೋ ರೀತಿ. ವೇಶ್ಯೆಗೂ ಒಬ್ಬ ಸಾಧ್ವಿ ಸ್ತ್ರೀಗೂ ಹೋಲಿಕೆ ಕೊಟ್ಟು ಹೇಳಿದ್ರೆ ಹೇಗಿರುತ್ತೋ ಆ ರೀತಿ ಆಗ್ಬಿಡುತ್ತೆ. ವೇಶ್ಯೆ ಯಾವತ್ತೂ ಸಾಧ್ವಿಗೆ ಯಾವುದೇ ಹೋಲಿಕೆಗೂ ಬರೋದಿಲ್ಲ ಅವಳು. ಆದರೆ ಇಲ್ಲಿ ನಾವು ಹೇಳಬೇಕಾದ್ರೆ ವೇಶ್ಯೆಗಿಂತ ಸಾಧ್ವಿ ಸ್ತ್ರೀನೇ ಶ್ರೇಷ್ಠ ಅಂತಂದ್ರೆ ಹೇಗಿರುತ್ತೋ ಆ ರೀತಿ ಕರ್ಮಯೋಗಿಯ ಸ್ತುತಿ ಅನ್ನೋದು ನಿಂದಿಸೋದಕ್ಕೆ ಸಮಾನವಾಗಿರುತ್ತೆ. ಈಗ ವೇಶ್ಯೆಯನ್ನ ಕಂಪ್ಯಾರಿಸನ್ಗೆ ತಗೊಂಡಾಗ ಸಾಧ್ವಿ ಸ್ತ್ರೀ ಜೊತೆ ಅದು ಸಾಧ್ವಿ ಸ್ತ್ರೀಯ ನಿಂದನೆ ಆದಂಗಾಗತ್ತಲ್ಲ, ಅದೇ ರೀತಿ ಒಬ್ಬ ಡಾಂಬಿಕ ಮಿಥ್ಯಾಚಾರಿಯನ್ನ ಕರ್ಮಯೋಗಿಗೆ ಹೋಲಿಸೋದು ಕೂಡ ನಿಂದನೆ ಮಾಡುವ ಹಾಗಾಗ್ಬಿಡತ್ತೆ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಸವಿಶಿಷ್ಯತೆ ಅನ್ನೋದ್ರಿಂದ ಕರ್ಮಯೋಗಿಯನ್ನ ಸರ್ವಶ್ರೇಷ್ಠ ಅಂತ ಹೇಳಿ ಅವನನ್ನ ಪ್ರಶಂಸೆ ಮಾಡಿದ್ದಾರೆ ಅಂತ ತಿಳಿಯೋದೆ ಸರಿಯಾಗಿದೆ. ಅಂದ್ರೆ ಒಬ್ಬ ಕರ್ಮಯೋಗಿಯನ್ನ ಸರ್ವಶ್ರೇಷ್ಠ ಅಂತ ಹೇಳೋದನ್ನ, ಅವನನ್ನ ಪ್ರಶಂಸೆ ಮಾಡೋದಕ್ಕೋಸ್ಕರ, ಅಂದ್ರೆ ಎಲ್ಲಾ ಮನುಷ್ಯರಿಗಿಂತ ಅವನು ಶ್ರೇಷ್ಠ ಅಂತ ಹೇಳಿದ್ದಾರೆ ಹೊರತು ಇಲ್ಲಿ ಮಿಥ್ಯಾಚಾರಿಗಿಂತ ಅವನು ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ ಅನ್ನೋದು ಇಲ್ಲಿನ ಅರ್ಥ. ನೋಡಿ ಎಷ್ಟು ವಿಷಯಗಳು ನಾವು ಅರ್ಥ ಮಾಡ್ಕೊಳ್ಳೋದಿದೆ. ಒಂದೊಂದು ವಿಷಯ, ಆಮೇಲೆ ಒಬ್ಬೊಬ್ಬ ಗುರುಗಳು ಒಂದೊಂದು ರೀತಿ ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಒಂದೊಂದು ರೀತಿ ಅಂತಂದ್ರೆ
ಒಂದು ಭಗವದ್ಗೀತೆಯನ್ನ ನೋಡುವಂಥ ನೋಟ ಇದೆಯಲ್ಲ, ಅದು ಬೇರೆ ಬೇರೆ ಆ್ಯಂಗಲಿಂದ ನೋಡಿದಾಗ, ಬೇರೆ ಬೇರೆ ದೃಷ್ಟಿಯಿಂದ ನೋಡಿದಾಗ ಬೇರೆ ಬೇರೆ ರೀತಿಯಾಗಿ ಕಾಣಿಸುತ್ತೆ. ಯಾಕಂದರೆ ಭಗವಂತ ಏನು ಹೇಳಿದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಭಗವಂತನ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಆಗೋದಿಲ್ಲ. ಸೊ ಅದಕ್ಕೆ ಗುರುಗಳು ಅಂದರೆ ಯಾರು ಉನ್ನತ ಮಟ್ಟಕ್ಕೆ ಏರಿರ್ತಾರೋ ಅವರು ಅದನ್ನು ಒಂದು ರೀತಿಯಲ್ಲಿ ವರ್ಣನೆ ಮಾಡ್ತಾ ಹೋಗಿರ್ತಾರೆ. ನಾವು ಆ ವರ್ಣನೆಯನ್ನು ಕೇಳಿ ಆನಂದ ಪಡಬೇಕು. ಭಗವಂತನ ವಿಷಯ ಯಾವ ರೀತಿಯಾದರೂ ಇರಲಿ, ಅದೆಲ್ಲ ನಮ್ಮ ಮನಸ್ಸಿಗೆ ಸಂತೋಷ ಕೊಡುವಂಥದ್ದೇ ಅಲ್ವಾ. ಯಾವುದರಿಂದ ಏನು ಅರ್ಥ ಆಗಬೇಕು ಅಂತಿರುತ್ತೋ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಾವು ಭಗವದ್ಗೀತೆಯನ್ನು ಶ್ರದ್ಧೆ ಭಕ್ತಿಯಿಂದ ಕೇಳಬೇಕು ಹೊರತು ಅದ್ರ ಬಗ್ಗೆ ನಾವು ಯಾವುದೇ ಕೆಟ್ಟ ವಿಚಾರ ಆಗಿರ್ಬೋದು ಅಥವಾ ಅದ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು, ಇದೆಲ್ಲ ಯಾವುದು ಏನು ಮಾಡೋಕ್ಕೆ ಹೋಗಬಾರ್ದು. ಏನೇನು ಅರ್ಥ ಆಗುತ್ತೋ ಅಥವಾ ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ತಗೊಳ್ತಾ ಇರಬೇಕು. ನಾವು ಕಲಿತಾ ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.